ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ಮಂಜು ಎಂಬುವವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಕಳೆದ 1 ತಿಂಗಳಿನಿಂದ ನಾನು ತೀವ್ರವಾದ ಬೆನ್ನು ಮತ್ತು ಸೊಂಟದ ನೋವಿನಿಂದ ಬಳಲುತ್ತಿದ್ದೆ. ಫಿಸಿಯೋಥೆರಪಿಸ್ಟ್ ಒಬ್ಬರು ಕೆಲವು ವ್ಯಾಯಾಮಗಳನ್ನು ಮಾಡಲು ಸಲಹೆ ನೀಡಿದ್ದರು. ಅವುಗಳನ್ನು ನಿಯಮಿತವಾಗಿ ಮಾಡಿದ ನಂತರವೂ ನೋವು ಮುಂದುವರೆಯಿತು. ಪ್ರತಿದಿನ ವ್ಯಾಯಾಮಕ್ಕೆ 45 ನಿಮಿಷ ಹಾಗೂ ನಡಿಗೆಗೆ 30 ನಿಮಿಷ ಬೇಕಾಗುತ್ತಿತ್ತು. ನನಗೆ ವ್ಯಾಯಾಮ ಮಾಡುವುದು ಅಥವಾ ನಡೆಯುವುದು ಇಷ್ಟವಾಗುತ್ತಿರಲಿಲ್ಲ. ಜೊತೆಗೆ ಇದು ನನ್ನ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತಿದೆ ಎಂಬ ಭಾವನೆ ಕಾಡುತ್ತಿತ್ತು. ನನ್ನ ಆರೋಗ್ಯಕ್ಕಾಗಿ ಪ್ರತಿದಿನ 1 ಗಂಟೆಗಿಂತ ಹೆಚ್ಚು ಸಮಯ ಮೀಸಲಿಡಲು ಸಾಧ್ಯವಾಗದ ಕಾರಣ ನನ್ನನ್ನು ಗುಣಪಡಿಸುವಂತೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಪ್ರಾರ್ಥಿಸಿದೆ. ಆದರೆ ದಿನಗಳು ಕಳೆದಂತೆ ನೋವು ಇನ್ನಷ್ಟು ತೀವ್ರವಾಗಿ ಅಸಹನೀಯವಾಯಿತು. ನಾನು ಆಲಯ ದರ್ಶನದ ಸಮಯದಲ್ಲಿ ಪ್ರಾರ್ಥಿಸಿದೆ ಮತ್ತು ಸೋಮವನ್ನು ಸೇವಿಸಿದೆ. ಆದರೂ ಯಾವುದೇ ಉಪಶಮನ ಸಿಗದೆ ನೋವು ಉಲ್ಬಣಗೊಳ್ಳುತ್ತಲೇ ಇತ್ತು. ಕೆಲವು ದಿನಗಳ ನಂತರ ಅಕ್ಷಯ ತೃತೀಯದಂದು ನಡೆಯುವ ಶ್ರೀ ಲಕ್ಷ್ಮೀ ಕುಬೇರ ಪೂಜೆಯ ಬಗ್ಗೆ ವಾಟ್ಸಪ್ ಮೂಲಕ ನನಗೆ ಸಂದೇಶ ಬಂದಿತು. ಅದರಲ್ಲಿ ಉಲ್ಲೇಖಿಸಲಾದ ಸಂಕಲ್ಪಗಳನ್ನು ನಾನು ಗಮನಿಸಿದೆ. ಅಕ್ಷಯ ಐಶ್ವರ್ಯಂ, ಅಕ್ಷಯ ಆರೋಗ್ಯಂ ಮತ್ತು ಅಕ್ಷಯ ಆನಂದಂ. ಇದರಿಂದ ಪ್ರೇರಿತಳಾಗಿ ಪೂಜೆಗೆ ನನ್ನ ಹೆಸರನ್ನು ನೋಂದಾಯಿಸಲು ನನ್ನ ಸಹೋದರಿಗೆ ತಿಳಿಸಿದೆ. ಆಶ್ಚರ್ಯವೆಂದರೆ ನೋಂದಾಯಿಸಿದ ಕೇವಲ 12 ಗಂಟೆಗಳೊಳಗೆ ನೋವು ಸಂಪೂರ್ಣವಾಗಿ ಮಾಯವಾಯಿತು. ಯಾವುದೇ ವ್ಯಾಯಾಮ ಮಾಡದಿದ್ದರೂ ನಾನು ಸಂಪೂರ್ಣವಾಗಿ ಗುಣಮುಖಳಾದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಮತ್ತು ಕರುಣಾಮಯ ಕೃಪೆಯಿಂದ ಮಾತ್ರ ಇದು ಸಾಧ್ಯವಾಯಿತು. ಈ ದೈವಿಕ ಆಶೀರ್ವಾದಕ್ಕಾಗಿ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.